ಮಥುರಾ ರಾಜಮನೆತನದಲ್ಲಿ ಯುವರಾಜನಾಗಿ ಬೆಳೆದ ಕಂಸನು ವಯಸ್ಸು ಹೆಚ್ಚಾಗುತ್ತಿದ್ದಂತೆ ತನ್ನ ಬಲ ಮತ್ತು ಶೌರ್ಯವನ್ನು ತೋರಿಸಲು ಆರಂಭಿಸಿದನು. ಬಾಲ್ಯದಿಂದಲೇ ಅವನು ಅಶ್ವಾರೋಹಣ, ರಥಯುದ್ಧ ಮತ್ತು ಗದಾಯುದ್ಧಗಳಲ್ಲಿ ಪರಿಣಿತಿ ಗಳಿಸಿದನು. ಅವನ ಶಕ್ತಿಯನ್ನು ನೋಡಿ ಸೈನಿಕರು ಮತ್ತು ಜನರು ಆಶ್ಚರ್ಯಪಡುತ್ತಿದ್ದರು. ಆದರೆ ಅವನೊಳಗೆ ನಿಧಾನವಾಗಿ ಅಹಂಕಾರ ಮತ್ತು ಕ್ರೂರ ಸ್ವಭಾವ ಬೆಳೆಯತೊಡಗಿತು. ಅವನ ತಂದೆಯಾದ ಉಗ್ರಸೇನನು ಧರ್ಮನಿಷ್ಠ ಮತ್ತು ನ್ಯಾಯಪ್ರಿಯ ರಾಜನಾಗಿದ್ದನು. ಅವನು ರಾಜ್ಯವನ್ನು ಶಾಂತಿಯುತವಾಗಿ ಮತ್ತು ನ್ಯಾಯದೊಂದಿಗೆ ಆಡಳಿತ ಮಾಡುತ್ತಿದ್ದನು. ಆದರೆ ಕಂಸನಿಗೆ ಆ ರೀತಿಯ ಆಡಳಿತ ಇಷ್ಟವಾಗಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದು ವಿಭಿನ್ನ ನಂಬಿಕೆ ಇತ್ತು. ರಾಜ್ಯವನ್ನು ನಡೆಸಲು ಭಯವೇ ದೊಡ್ಡ ಶಕ್ತಿ ಎಂದು ಅವನು ಭಾವಿಸುತ್ತಿದ್ದನು. ಪುರಾಣಗಳಲ್ಲಿ ಹೇಳುವಂತೆ ಕಂಸನು ನಿಧಾನವಾಗಿ ಸೈನ್ಯ ಮತ್ತು ಅಧಿಕಾರವನ್ನು ತನ್ನ ವಶಕ್ಕೆ ತರುತ್ತಿದ್ದನು. ಅವನು ತನ್ನ ಸುತ್ತಮುತ್ತಲಿನ ದುಷ್ಟರಾಜರು ಮತ್ತು ಅಸುರ ಸ್ವಭಾವದ ವ್ಯಕ್ತಿಗಳ ಜೊತೆಗೆ ಸ್ನೇಹ ಬೆಳೆಸಿದನು. ವಿಶೇಷವಾಗಿ ಮಾಗಧ ದೇಶದ ರಾಜ ಬಲಿಷ್ಠನಾದ ಜರಾಸಂಧನೊಂದಿಗೆ ಅವನು ಸ್ನೇಹ ಬೆಳೆಸಿಕೊಂಡನು. ಈ ಸ್ನೇಹದಿಂದ ಕಂಸನಿಗೆ ಇನ್ನಷ್ಟು ಬಲ ಮತ್ತು ಧೈರ್ಯ ಸಿಕ್ಕಿತು. ಕಾಲಕ್ರಮೇಣ ಅವನ ಅಹಂಕಾರ ಹೆಚ್ಚಾಗುತ್ತಾ ಹೋಯಿತು. ಕೊನೆಗೆ ಒಂದು ದಿನ ತನ್ನ ಸೈನಿಕರ ಸಹಾಯದಿಂದ ತಂದೆಯಾದ ಉಗ್ರಸೇನನನ್ನು ಸಿಂಹಾಸನದಿಂದ ಕೆಳಗಿಳಿಸಿದನು. ಅಷ್ಟೇ ಅಲ್ಲ, ತನ್ನದೇ ತಂದೆಯನ್ನು ಕಾರಾಗೃಹದಲ್ಲಿ ಬಂಧಿಸಲು ಆದೇಶಿಸಿದನು. ಈ ಘಟನೆ ಮಥುರಾ ನಗರದ ಜನರನ್ನು ಬೆಚ್ಚಿ ಬೀಳುವಂತೆ ಮಾಡಿತು. ಆದರೆ ಕಂಸನ ಕ್ರೂರ ಸ್ವಭಾವ ಮತ್ತು ಅವನ ಸೈನ್ಯದ ಬಲವನ್ನು ನೋಡಿ ಯಾರಿಗೂ ವಿರೋಧಿಸಲು ಧೈರ್ಯವಾಗಲಿಲ್ಲ. ಆ ಬಳಿಕ ಕಂಸನು ತನ್ನನ್ನು ಮಥುರೆಯ ರಾಜನೆಂದು ಘೋಷಿಸಿಕೊಂಡನು. ಅವನ ಆಡಳಿತದಲ್ಲಿ ಭಯವೇ ಮುಖ್ಯ ಆಯುಧವಾಗಿತ್ತು. ಯದುವಂಶದವರನ್ನು ಸಹ ಅವನು ಶಂಕೆಯಿಂದ ನೋಡುತ್ತಿದ್ದನು. ಧಾರ್ಮಿಕ ಆಚರಣೆಗಳು, ಯಜ್ಞಗಳು ಮತ್ತು ದೇವತೆಗಳ ಪೂಜೆಗಳು ನಿಧಾನವಾಗಿ ಕಡಿಮೆಯಾಗತೊಡಗಿದವು. ಪುರಾಣಗಳಲ್ಲಿ ಹೇಳುವಂತೆ ಅಧರ್ಮ ಮತ್ತು ಅಸುರ ಸ್ವಭಾವ ಆಡಳಿತಕ್ಕೆ ಬಂದಾಗ ಧರ್ಮವು ನಿಧಾನವಾಗಿ ಕುಗ್ಗುತ್ತದೆ. ಹೀಗೆ ಮಥುರಾ ರಾಜ್ಯದಲ್ಲಿ ಕತ್ತಲೆಯ ಕಾಲ ಆರಂಭವಾಯಿತು. ಆದರೆ ಇದೇ ಘಟನೆ ಭವಿಷ್ಯದಲ್ಲಿ ಮಹಾನ್ ಅವತಾರವಾದ ಶ್ರೀಕೃಷ್ಣನ ಅವತಾರಕ್ಕೆ ಕಾರಣವಾಗುವ ವೇದಿಕೆಯಾಯಿತು. ಇಲ್ಲಿಂದಲೇ ಅಧರ್ಮದ ಶಿಖರಕ್ಕೆ ಕಂಸನ ಪ್ರಯಾಣ ಆರಂಭವಾಯಿತು.